ಆ ರೀತಿಯಾದಂಥ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ನಿಮಗೆ ಐರ್ಲೆಂಡ್ ಟೀಮ್ ಅವರು ಅಂತ ಹೇಳೋದು. ಬ್ಯಾಕ್ ಟು ಬ್ಯಾಕ್ ನಮ್ಮ ಇಂಡಿಯಾ ಮೇಲೆ ಗೆಲ್ಲೋದು ಅಂತ ಹೇಳೋದು ಅಷ್ಟು ಸುಲಭನೇ ಅಲ್ಲ. ಅವರು T20 ವರ್ಲ್ಡ್ ಕಪ್ ಬರಬೇಕು ಅಂದ್ರೆ ಕ್ವಾಲಿಫೈಯರ್ ಆಡ್ಕೊಂಡು ಬರುವಂಥ ಟೀಮು ನಿಮಗೆ ಐರ್ಲೆಂಡ್ ಟೀಮು. ಅವರು ಕೂಡ ಅಷ್ಟು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ನನ್ನ ಲೆಕ್ಕ ಹಾಕೊಳ್ಳಿ. ನಮ್ಮ ಇಂಡಿಯಾ ಟೀಮ್ ಅವರು ಯಾವ ರೀತಿ ವರ್ಷಾಗಿ ಆಡಿದ್ದಾರೆ ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು ಏನು ಗುರು ನಮ್ಮ ಇಂಡಿಯಾ ಟೀಮ್ಗೆ ಆಗಿರೋದು ಅಂತ ಗೊತ್ತಿಲ್ಲ, ಯಾಕಂದ್ರೆ ಓವರ್ ಕಾನ್ಫಿಡೆನ್ಸ್ ಅಷ್ಟು ಜಾಸ್ತಿ ಆಗಿದೆ ಅಂತ ಹೇಳೋದು. ಗುರು ಐರ್ಲೆಂಡ್ ಟೀಮ್ ಅಂತ ಈಸಿಯಾಗಿ ತಗೊಂಡ್ರೆ ಏನು ಅಂತ ಗೊತ್ತಿಲ್ಲ. ಗುರು 150 ರನ್ ಕೂಡ ಟಾರ್ಗೆಟ್ನ ಚೇಸ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿರೋದು ವೇಸ್ಟ್ ಅಂತಲೇ ಹೇಳ್ಬೋದು. ಅದು ಹರ್ಷಿತ್ ರಾಣಾ ಅವರು ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರಿಂದ ಅಷ್ಟೇ ನಮ್ಮ ಇಂಡಿಯಾದವರು ಕ್ಲೋಸ್ಗೆ ಬಂದು 1 ರನ್ನಿಂದ ಸೋತಿದ್ದಾರೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ಚಾನ್ಸೇ ಇಲ್ಲ, ಡಾಮಿನೇಟ್ ಮಾಡಿದ್ದಾರೆ ಇಲ್ಲಿ ಐರ್ಲೆಂಡ್ ಟೀಮ್ ಅಂತಲೇ ಹೇಳ್ಬೋದು. ಯಾವುದೇ ಒಂದು ದೊಡ್ಡ ಟೀಮ್ ಮೇಲೆ ಆಡ್ತಾ ಇಲ್ಲ ಗುರು ನಾವು. ಇಂಗ್ಲೆಂಡ್ ಟೀಮ್ ಮೇಲೆ ಆಡ್ತಾ ಇಲ್ಲ, ಆಸ್ಟ್ರೇಲಿಯಾ ಟೀಮ್ ಮೇಲೆ ಆಡ್ತಾ ಇಲ್ಲ, ಮತ್ತು ನ್ಯೂಜಿಲೆಂಡ್ ಟೀಮ್ ಮೇಲೆ ಅಂತೂ ಆಡ್ತಾನೆ ಇಲ್ಲ. ಆಡ್ತಾ ಇರೋದು ನಿಮ್ಗೆ ಐರ್ಲೆಂಡ್ ಟೀಮ್ ಮೇಲೆ. ಅವ್ರ ಮೇಲೆ ನೀವು ಈ ರೀತಿ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ರಿ ಅಂತ ಹೇಳಿದ್ರೆ ನಮ್ಮ ಬ್ಯಾಟಿಂಗ್ ಲೈನ್ ಮೇಲೆ ಎಷ್ಟು ಡೌಟ್ ಇದೆ ಅಂತ ನಿಮ್ಗೆ ಗೊತ್ತಾಗ್ತಿದೆ. ಯಾಕಂತಂದರೆ ಸಂಜು ಸ್ಯಾಮ್ಸನ್ ನೋಡಿದ್ರೆ ಆ ರೀತಿ ಡಕ್ ಆಗ್ತಾರೆ, ಮತ್ತು ಇಲ್ಲಿ ಅಭಿಷೇಕ್ ಶರ್ಮಾ ಅವ್ರು ಯಾವುದೇ ಒಂದು ಪ್ರೆಷರ್ ಇರಲಿ ಏನಿರಲಿ ಅವರು ಅವ್ರು ಆಡೋಕ್ಕೆ ಹೋಗ್ಬಿಟ್ಟು ಔಟ್ ಆಗ್ತಿದ್ದಾರೆ ಅಂತ ಹೇಳೋದು. ಅವ್ರು ಆಟ ಆಡೋದು ತಪ್ಪಲ್ಲ, ಆದರೆ ಸಿಚುವೇಶನ್ ನೋಡ್ಕೊಂಡು ಆಡುವಂಥ ಕೇಪಬಿಲಿಟಿ ಇರುವಂಥ ಪ್ಲೇಯರ್ಗಳು ಬೇಕಾಗುತ್ತೆ ನಮ್ಮ ಟೀಮ್ ಇಂಡಿಯಾದವ್ರಿಗೆ. ನಂಬರ್ 3 ಇಶಾನ್ ಕಿಶನ್ ಅವರು ಒಂದು T20 ವರ್ಲ್ಡ್ ಕಪ್ಪಲ್ಲಿ ನಾವು ಗೆದ್ದಾಗ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು, ಮತ್ತು IPL ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ನಮ್ಗೆ ಇಶಾನ್ ಕಿಶನ್ ಅವರು. ಆದರೆ ಇಲ್ಲಿ ನೋಡಿದ್ರೆ ಇಶಾನ್ ಕಿಶನ್ ಅವರು ಸಖತ್ ವರ್ಷಾಗಿ ಆಡ್ತಾ ಇದ್ದಾರೆ ಅಂತ ಹೇಳೋದು. ಯಾಕಂದರೆ ಆ ರೀತಿಯಾದಂಥ ಔಟ್ಗಳು ಆಗ್ತಿದ್ದಾರೆ ಇಶಾನ್ ಕಿಶನ್ ಅವರು. ಪಾಪ ರನ್ಔಟ್ ಕೂಡ ಮಾಡಿಬಿಡ್ತಾರೆ ಅಂತ ಹೇಳೋದು. ಏನು ಮಾಡೋಕ್ಕಾಗೋದಿಲ್ಲ ಇಲ್ಲಿ. ತಿಲಕ್ ವರ್ಮಾ ಅವರು ರನ್ಔಟ್ ಬೇರೆ ಮಾಡಿಬಿಡ್ತಾರೆ. ಅವ್ರ ಸಿಚುವೇಶನ್ ಯಾವ ರೀತಿ ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಇಶಾನ್ ಕಿಶನ್ ಅವ್ರಿಗೆ. ಮೊನ್ನೆ ಮ್ಯಾಚ್ ನೋಡೋ ಆ ರೀತಿಯಾದಂಥ ಔಟ್ ಆದರು, ಇವತ್ತು ನೋಡೋರು ಇಲ್ಲಿ ರನ್ಔಟ್ ಮಾಡ್ತಾರೆ ತಿಲಕ್ ವರ್ಮಾ ಅಂತ ಹೇಳೋದು. ತಿಲಕ್ ವರ್ಮಾ ಅವರು ಹೊಡೆದಿದ್ದಾರೆ ಗುರು 54 ರನ್ 55 ರನ್ ಹೊಡೆದಿದ್ದಾರೆ. ಆದರೆ ಯಾವ ರೇಟಲ್ಲಿ ಆಡಿದ್ದಾರೆ ಅನ್ನೋದು ಸಖತ್ ಡಿಫ್ರೆನ್ಸ್ ಆಗುತ್ತೆ ಗುರು. ಎಷ್ಟು ವರ್ಷಾಗಿ ಆಡ್ತಿದ್ದಾರೆ ತಿಲಕ್ ವರ್ಮಾ ಅಂತ ಹೇಳಿದ್ರೆ. ಇಂಡಿಯಾ ಟೀಮ್ಗೆ ಆಡಿದಾಗಂತೂ ಸಖತ್ ಸ್ಲೋಗೆ ಆಡ್ತಾ ಇದ್ದಾರೆ. 2 ಸೆಂಚುರಿನ ಬ್ಯಾಕ್ ಟು ಬ್ಯಾಕ್ ಹೊಡಿತಾರೆ ಒಂದು ಸೌತ್ ಆಫ್ರಿಕಾ ಟೀಮ್ ಅಗೇನ್ಸ್ಟ್ ಅಂತಲೇ ಹೇಳ್ಬೋದು. ಅದು ಟೂರ್ ಮಾಡಿದಾಗ ಇಂಡಿಯಾ ಟೀಮ್. ಅದನ್ನು ಬಿಟ್ಟರೆ ತಿಲಕ್ ವರ್ಮಾ ಅವರು ಪರ್ಫಾರ್ಮೆನ್ಸ್ ಕೊಡ್ತಾರೆ ಏಷ್ಯಾ ಕಪ್ಪಲ್ಲಾಗಿರ್ಬೋದು, ಮತ್ತು ವರ್ಲ್ಡ್ ಕಪ್ಪಲ್ಲಾಗಿರ್ಬೋದು, ಮತ್ತು ನಿಮಗೆ ಸೀರೀಸ್ಗಳಾಗಿರ್ಬೋದು. ಯಾವುದೇ ಒಂದು ಪರ್ಫಾರ್ಮೆನ್ಸ್ IPL ಕೂಡ, IPL ಕೂಡ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಬಂದಿಲ್ಲ ತಿಲಕ್ ವರ್ಮಾ ಅವ್ರಿಗೆ. ಯಾವುದೋ ಒಂದು T20 ಲೀಗ್ ಮುಂಬೈಗೆ ಆಡುವಾಗೇನೋ ಮುಂಬೈ T20 ಲೀಗ್ ಅದೇನೋ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಸೆಂಚುರಿ ಕೂಡ ಹೊಡೆದ್ರು. IPL ಒಳಗೆ ಒಂದು ಸೆಂಚುರಿ ಹೊಡೆದ್ರು ಅಷ್ಟೇ. ತಿಲಕ್ ವರ್ಮಾ ಅವರು ಈ ಸೀಸನ್ ವರ್ಷಾಗಿ ಆಡ್ತಾ ಇದ್ದಾರೆ ಅಂತ ಹೇಳೋದು. ಅದು ಸ್ಲೋ ಓವರ್ ರೇಟಲ್ಲಿ ಬೇರೆ ಆಡ್ತಾ ಇದ್ದಾರೆ. ಶಿವಮ್ ದುಬೆ ಸ್ವಲ್ಪ ಚೆನ್ನಾಗಿ ಆಡ್ತಾರೆ ಗುರು, ಅದು ಏನು ಮಾಡೋಕ್ಕಾಗೋದಿಲ್ಲ. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಇಲ್ಲಿ ಐರ್ಲೆಂಡ್ ಟೀಮ್ ಅಂತ ಹೇಳ್ಬೋದು. ಐರ್ಲೆಂಡ್ ಟೀಮ್ ಮತ್ತು ನೀವು ಕ್ರೆಡಿಟ್ ಕೊಡಲೇಬೇಕು ಗುರು. ಯಾಕಂತೇಳಿದ್ರೆ ಇಂಡಿಯಾ ಅಂತ ಕ್ವಾಲಿಟಿ ಟೀಮ್ನ ನೀವು ಸೋಲ್ಸಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಸೆಲ್ಯೂಟ್ ಅಂತ ಹೊಡಿಲೇಬೇಕು. ಯಾಕಂತೇಳಿದ್ರೆ ಆ ರೀತಿ ಆದಂಥ ಕೇಪಬಿಲಿಟಿ ಇರೋವಂಥ ಪ್ಲೇಯರು ನಿಮಗೆ ಐರ್ಲೆಂಡ್ ಟೀಮಲ್ಲಿ ಇದ್ದಾರೆ ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ ಗುರು. ಯಾಕಂತೇಳಿದ್ರೆ ಅಷ್ಟು ದೊಡ್ಡ ಟೀಮು ನಿಮಗೆ ಇಂಡಿಯಾ ಟೀಮು 2024 ಮತ್ತು 2026 ಕಪ್ ಗೆದ್ದಂಥ ಟೀಮು ನಮ್ಮ ಇಂಡಿಯಾ ಟೀಮು. ಅವ್ರನ್ನೇ ಸೋಲಿಸಿದ್ದಾರೆ ಐರ್ಲೆಂಡ್ ಟೀಮ್ ಅಂತ ಹೇಳಿದ್ರೆ. ಯಾವುದೇ ಒಂದು ಟೀಮ್ ಕೂಡ ಈಸಿಯಾಗಿ ತಗೊಳ್ಬಾರ್ದು ಅಂತ ಈಗ ಐರ್ಲೆಂಡ್ ಟೀಮ್ ಅವರು ಪ್ರೂವ್ ಮಾಡಿದ್ದಾರೆ ಮತ್ತೆ ಅಂತ ಹೇಳೋದು. ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ನಮ್ಮ ಇಂಡಿಯಾದಂತೂ ಸಖತ್ ವರ್ಷಾಗಿ ಆಡಿದ್ದಾರೆ ಗುರು. ಶ್ರೇಯಸ್ ಅಯ್ಯರ್ ಅಂತೂ ಎಲ್ಲೋ ಹೋಗ್ತಾರೋ ಬಾಲ್ನ ಎಲ್ಲೋ ಮುಟ್ಬಿಟ್ಟು ಇನ್ಸೈಡ್ ಎಡ್ಜಾಗಿ ಬೋರ್ಡ್ ಹಾಕ್ತಾರೆ ನಿಮಗೆ. ಇಶಾನ್ ಕಿಶನ್ ಅಂತೂ ರನ್ಔಟ್ ಮಾಡಿಬಿಡ್ತಾರೆ ತಿಲಕ್ ವರ್ಮಾ ಅವರು. ಮತ್ತು ನಿಮ್ಗೆ ಅಭಿಷೇಕ್ ಶರ್ಮಾ ಅವರಂತೂ ಅವ್ರು ಪ್ರೆಷರ್ ಗೇಮಲ್ಲಿ ಆಡೋದೇ ಇಲ್ಲ ಅಂತ ಹೇಳ್ಬೋದು. ಬಂದರೆ ಬತ್ತು ಹೋದರೆ ಹೋಯ್ತು ಅನ್ನೋ ರೇಂಜ್ಗೆ ಆಡ್ತಿದ್ದಾರೆ ಅಭಿಷೇಕ್ ಶರ್ಮಾ ಅಂತೂ. ಈ ಥರ ಆಡಿದ್ರೆ ನಾವು ನೆಕ್ಸ್ಟು ಬೇರೆ ದೇಶದಲ್ಲಿ ಹೋಗ್ಬಿಟ್ಟು ನಾವು T20 ವರ್ಲ್ಡ್ ಕಪ್ ಆಡ್ತಾ ಇರೋ ಕಾರಣದಿಂದ ಈ ಥರ ಆಡಿದ್ರೆ ನಾವು ಕಪ್ಗೆಲ್ಲ ಸಖತ್ ಕಷ್ಟ ಆಗುತ್ತೆ ಅಂತ ಹೇಳೋದು. ಹೌದು, ಒಂದೊಂದು ಸೀರೀಸ್ನ ಸೋತಿರೋದು, ಆದರೂ ಕೂಡ ಯಾವ ರೀತಿ ಸೋತು ಅನ್ನೋದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಹರ್ಷಿತ್ ರಾಣಾ ಗುರು ಬೌಲರ್ ಬಂದು ಹೊಡೆದಿರೋದು ಗುರು ರನ್ಸು ಇಲ್ಲದ್ರೆ ಅದು ಆಡಿದ್ರೆ 30 ರನ್ನಿಂದ ಪಕ್ಕ ನಾವು ಸೋಲ್ತಾ ಇದೆ ಮ್ಯಾಚು ಅಂತ ಹೇಳೋದು. ವರ್ಷಾಗಿ ಆಡಿದ್ರೆ ಗುರು. ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಶೇರ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.